ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ। ದಲಿತ ಮಹಿಳೆಯ ಮೇಲೆ ನಡೆದ ದೌರ್ಜನ್ಯವನ್ನ ಇಡೀ ಭಾರತ ದೇಶ ಗಮನಿಸ್ತಾ ಇದೆ। ಘಟನಾ ಸ್ಥಳಕ್ಕೆ ಭೇಟಿ ನೀಡದೆ ಸಂತ್ರಸ್ತ ಮಹಿಳೆಗೆ ಸಾಂತ್ವನ ಹೇಳಿದ ಸಿಎಂ ಸಿದ್ದರಾಮಯ್ಯ ದೇಶದ ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಸಂಸದೆ ಸುನೀತಾ ದುಗ್ಗಲ್ ಆಗ್ರಹಿಸಿದರು। ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನೊಂದ ಮಹಿಳೆಯ ಆರೋಗ್ಯ ವಿಚಾರಿಸಿ ವಂಟಮೂರಿಗೆ ತೆರಳಿ ಮಾಹಿತಿ ಪಡೆದ ಬಳಿಕ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು। ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಈ ರೀತಿ ಕೃತ್ಯ ನಡೆದಿರುವುದು ನಿಜಕ್ಕೂ ದುರ್ದೈವದ ಸಂಗತಿ। ಘಟನೆ ಮಾಹಿತಿ ತಿಳಿದರೂ ಕೂಡ ಪೊಲೀಸರು ಯಾಕೆ ತಡವಾಗಿ ಬಂದರು? ಬೀಟ್ ಪೊಲೀಸರು ಎಲ್ಲಿದ್ರು? ಇದಕ್ಕೆ ಸರ್ಕಾರ ಉತ್ತರಿಸಬೇಕು। ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬಹಿರಂಗವಾಗಿ ಮಹಿಳಾ ಸಮುದಾಯದ ಕ್ಷಮೆ ಕೇಳಬೇಕು। ಶೀಘ್ರವೇ ಎಲ್ಲ ಆರೋಪಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು। ನೊಂದ ಮಹಿಳೆಯ ಕುಟುಂಬಸ್ಥರು ಸರ್ಕಾರದಿಂದ ನಮಗೆ ಯಾವುದೇ ರೀತಿ ದುಡ್ಡು ಬೇಡ, ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದಿದ್ದಾರೆ। ಭವಿಷ್ಯದಲ್ಲಿ ಈ ರೀತಿ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು। ಸಂಸದೆ ಅಪರಾಜಿತಾ ಸಾರಂಗಿ ಮಾತನಾಡಿ, ನಾವು ಭಾರವಾದ ಮನಸ್ಸಿನಿಂದ ಇಲ್ಲಿ ಕುಳಿತಿದ್ದೇವೆ, ರಾಜಕೀಯ ಕಾರಣದಿಂದ ಇಲ್ಲಿಗೆ ಬಂದಿಲ್ಲ। ಡಿಸೆಂಬರ್ 11ರಂದು ಘಟನೆ ಬಗ್ಗೆ ಮಾತನಾಡಲು ಬಂದಿದೆ। ಜೆಪಿ ನಡ್ಡಾ ಮತ್ತು ಪ್ರಧಾನಿ ಮೋದಿ ಅವರ ಆದೇಶದ ಮೇರೆಗೆ ಆಗಮಿಸಿದ್ದೇವೆ। ಈ ವಿಷಯದಲ್ಲಿ ನಾವು ರಾಜಕೀಯ ಮಾಡಲ್ಲ। ಮಧ್ಯರಾತ್ರಿ 1:30 ಸುಮಾರಿಗೆ ಘಟನೆ ಜರುಗಿದೆ। 2.5 ಗಂಟೆ ಕಾಲ ಮಹಿಳೆ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆದಿದೆ। 4 ಗಂಟೆ ಸುಮಾರಿಗೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ। 9 ಗಂಟೆಗೆ ಮಹಿಳೆಯನ್ನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕರೆತರ್ತಾರೆ। ಆಸ್ಪತ್ರೆಯಲ್ಲಿ ಮಹಿಳೆ ಜೊತೆಗೆ ಮಾತನಾಡಿದ್ದೇವೆ। ಬಳಿಕ ವಂಟಮೂರಿಗೆ ಹೋಗಿ ಕುಟುಂಬಸ್ಥರು ಮತ್ತು ನೆರೆಹೊರೆಯವರಿಂದ ಮಾಹಿತಿ ಪಡೆದಿದ್ದೇವೆ। ಕಾಕತಿ ಪೊಲೀಸ್ ಠಾಣಾ ಸಿಪಿಐ ಅಮಾನತು ಮಾಡಲಾಗಿದೆ। ಇದರಲ್ಲಿ ಅವರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ। ಈ ಪರಿಸ್ಥಿತಿಯಿಂದ ನಮಗೆ ತುಂಬಾ ಆಘಾತವಾಗಿದೆ ಎಂದರು। ಮುಂದುವರೆದು ಮಾತನಾಡಿದ ಸಂಸದೆ, ಮಹಿಳೆಗೆ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಮತ್ತು ಕಾನೂನು ಸೇವಾ ಪ್ರಾಧಿಕಾರದಿಂದ 50,000 ರೂಪಾಯಿ ಪರಿಹಾರ ಕೇವಲ ಘೋಷಣೆ ಮಾಡಿದೆ। ಈ ಘಟನೆ ಯಾಕೆ ನಡೆಯಿತು? ಘಟನೆ ನಡೆದ ನಂತರ ಕೈಗೊಂಡ ಕ್ರಮಗಳು ಯಾವುವು? ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ। ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇವಲ ಟ್ವೀಟ್ ಮೂಲಕ ಸಾಂತ್ವನ ಹೇಳಿದ್ರೆ ಮುಗಿತಾ? ಮುಂದಿನ ಅವರ ಜವಾಬ್ದಾರಿ ಏನು? ಹೈಕೋರ್ಟ್ ಸರ್ಕಾರಕ್ಕೆ ಚೀಮಾಯಿ ಹಾಕಿದೆ। ನೊಂದ ಮಹಿಳೆ ತುಂಬಾ ಆಘಾತಕ್ಕೆ ಒಳಗಾಗಿದ್ದಾಳೆ, ಮಾನಸಿಕವಾಗಿ ಜರ್ಜರಿತಗೊಂಡಿದ್ದಾರೆ ಎಂದು ಜಿಲ್ಲಾಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ। ಘಟನೆ ನಡೆದು 7 ದಿನ ಕಳೆದರೂ 13 ಜನರ ಪೈಕಿ 12 ಜನರನ್ನ ಬಂಧಿಸಿದ್ದು, ಉಳಿದವರನ್ನು ಬೇಗ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು। ರಾಜ್ಯ ಸರ್ಕಾರ ಕೂಡಲೇ ಘಟನಾ ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸಿಕೊಟ್ಟು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು। ಗ್ರಾಮದ ಜನರಿಗೆ ಹಾಗೂ ನೊಂದ ಮಹಿಳೆಯ ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿದರು। ಸಂಸದೆ ಲಾಕೆಟ್ ಚಟರ್ಜಿ ಮಾತನಾಡಿ, ನಾವಿಲ್ಲಿ ಬಂದಿರೋದು ಒಳ್ಳೆಯ ಸಂದರ್ಭಕ್ಕೆ ಅಲ್ಲ, ದುರ್ದೈವದ ಘಟನೆಗೆ ನಾವಿಲ್ಲಿಗೆ ಬಂದಿದ್ದೇವೆ। ಆ ಮಹಿಳೆಗೆ ಎಲ್ಲಿಯ ತನಕ ಮಹಿಳೆಗೆ ನ್ಯಾಯ ಸಿಗುವುದಿಲ್ಲವೋ ಅಲ್ಲಿಯ ತನಕ ರಾಜ್ಯ ಮತ್ತು ಕೇಂದ್ರದಲ್ಲಿ ಹೋರಾಡ್ತೀವಿ। ಮುಖ್ಯಮಂತ್ರಿಗಳು ಇಲ್ಲಿದ್ರೂ ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಲಿಲ್ಲ। ಅವರು ಹೋಗಿ ಬಂದಿದ್ರೆ ನಾವು ಇಲ್ಲಿಗೆ ಬರುವ ಅವಶ್ಯಕತೆ ಇರಲಿಲ್ಲ। ಒಂದು ಕಡೆ ಸದನ ನಡೀತಾ ಇದ್ರೆ ಮತ್ತೊಂದು ಕಡೆ ಮಹಿಳೆ ಮೇಲೆ ದೌರ್ಜನ್ಯ ನಡೆದಿದೆ। ಸೋನಿಯಾ ಗಾಂಧಿ ಅವರು ಕೂಡ ಓರ್ವ ಮಹಿಳೆಯಾಗಿ ಈ ಬಗ್ಗೆ ಮಾತಾಡಿಲ್ಲ। ಇನ್ನು ಪ್ರಿಯಾಂಕಾ ಗಾಂಧಿ ಲಡ್ಕಿ ಹೂ ಲಡ್ಕಿ ಸಕ್ತಿ ಹೂ ಅಂತ ಡೈಲಾಗ್ ಹೇಳುವವರು ಎಲ್ಲಿದ್ದಾರೆ? ಇದ್ರ ಬಗ್ಗೆ ಯಾಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ? ರಾಹುಲ್ ಗಾಂಧಿ ಕೂಡ ಮಾತನಾಡ್ತಾ ಇಲ್ಲ। ಆದ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಮಹಿಳೆ ಬೆನ್ನಿಗೆ ನಿಂತಿದ್ದಾರೆ। ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುಂಚೆ ಮಹಿಳೆಯರಿಗೆ ರಕ್ಷಣೆ ಮಾಡುತ್ತೇವೆಂದು ಶಪಥ ಮಾಡಿತು, ಆದ್ರೆ ಈಗ ಅದರ ವಿರುದ್ಧ ನಡೆದುಕೊಳ್ತಾ ಇದೆ ಅಂತ ಆರೋಪಿಸಿದ್ರು। ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಶಾ ಲಾಕ್ರೆ ಮಾತನಾಡಿ, ಜಾರ್ಖಂಡ್ ರಾಜ್ಯದಿಂದ ನಾನು ಬಂದಿದ್ದೆ। ಘಟನಾ ಸ್ಥಳಕ್ಕೆ ಹೋಗಿ ನಾವು ಪರಿಶೀಲನೆ ನಡೆಸಿದ್ದು, ಇಂತಹ ಕೃತ್ಯವನ್ನ ಯಾವ ಗೂಂಡಾಗಳು ಕೂಡ ಮಾಡೋದಿಲ್ಲ। ದಲಿತರನ್ನ ಕಾಂಗ್ರೆಸ್ ಸರ್ಕಾರ ಹಾಗೂ INDIA ಮಹಾಗಠಬಂಧನ ಕೇವಲ ವೋಟ್ ಬ್ಯಾಂಕ್ ಆಗಿ ಬೆಳೆಸಿಕೊಳ್ತಾ ಇದೆ। ಈ ಘಟನೆ ಆದಾಗ ಕಾಂಗ್ರೆಸ್ ಸರ್ಕಾರ ಎಲ್ಲಿತ್ತು? ಮಹಿಳೆಯರ ರಕ್ಷಣೆಯಲ್ಲಿ ಇಲ್ಲಿನ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ। ಇಂತಹ ಘಟನೆ ಸಣ್ಣ ಘಟನೆ ಅಂತ ಕರೀತಾ ಇದೆ। ಹೀಗೆ ಹೇಳುವವರು ಅಂಜುಬುರುಕರು, ಹೇಳಿಗಳು। ನಿಮ್ಮ ತಾಯಿ ಮೇಲೆ ಈ ರೀತಿ ದೌರ್ಜನ್ಯ ಆಗಿದ್ರೆ ನೀವು ಈ ರೀತಿ ಮಾತನಾಡ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ರು। ಇನ್ನು ಸಂಸದೆ ರಂಜಿತಾ ಕೋಲಿ ಮಾತನಾಡಿ, ವಂಟಮೂರಿ ಮಹಿಳೆ ಮೇಲೆ ಅಮಾನುಷ ಕೃತ್ಯ ಮೆರೆದಿರುವ ದುಷ್ಕರ್ಮಿಗಳು ಕಾರದ ನೀರನ್ನ ಮೈ ಮೇಲೆ ಇಟ್ಟಿದ್ದಾರೆ। ದಲಿತ ಮಹಿಳೆಗೆ ನ್ಯಾಯ ಸಿಗದೇ ಇದ್ರೆ ನಮ್ಮ ರಾಜ್ಯಗಳು ಸೇರಿ ಇಡೀ ದೇಶದಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಎಂದರು। घंटे लगे पुलिस को आने में और उसके बाद 4 बजे तक पुलिस क्या करती रही और फिर 5 घंटे के बाद उस पीड़ित महिला को जो अस्वस्थ थी, जो ब्लीड कर रही थी, उसे रजिस्टर क्यों किया गया? और मैं बता दूं कि कुछ बातें हैं जो मैं कहना चाहूंगी, उसके बाद मेरी जो कलीग्स हैं वो कहेंगी। जो 2 व्यक्ति हैं जिन्हें अभी तक गिरफ्तार नहीं किया गया है, हम सब
निश्चित तौर पर यहाँ दावी रखने आए हैं, दावी पेश करने आए हैं, डिमांड करने आए हैं कि उन्हें तुरंत गिरफ्तार किया जाए। करीबन 7 दिन हो गए, 13 लोगों को गिरफ्तार नहीं किया गया है। और कहीं ना कहीं हमें लग रहा है कि जो कांग्रेस के जो बड़े बड़े नेता वहां हैं, मैं बताना चाहूंगी कि जो मिनिस्टर साहब हैं वो उसी जिले के हैं। आपको पता है मिनिस्टर साहब उसी जिले के हैं, पीडब्ल्यूडी मिनिस्टर हैं, काफी प्रभावी मंत्री हैं। कहीं ना कहीं ऐसा लगता है, ऐसा महसूस हुआ, और जैसा कि कहा गया कि इस घटना में उनके लोगों का भी हाथ है। तो अगर है तो बड़े दुख की बात है। This entire thing reflects the casual and the callous approach of the government of Karnataka. तुरंत गिरफ्तार किया जाए। This is the first demand that we make. The 2 persons who have not been put behind bars should be immediately arrested and put behind bars. Number 2, the announcements of monetary relief that have been made should be converted into reality. It is too late and too less, if I can say. 5,50,000, too late and too less. And third, and very important from our side, there is a sense of fear, there is a sense of discontentment, and everybody is speechless in that village. I think the state government should take proactive steps to ensure that this sense of fear goes away, and the state government must go down to the village and stand by the people and give them confidence and ensure that those people who have gone inside the prison should not come out and harass these people again. I think these 3 guarantees, these 3 assurances we need from none less than the Chief Minister. I repeat, before I request my colleagues to supplement, number 1, the 2 persons who are at large should be immediately arrested. Number 2, the announcements of monetary relief that have been made should be converted into reality. Too late, too less. Nonetheless, they should get the money. And number 3, the atmosphere of fear should be done away with. People should get the necessary confidence, and that can happen if the Chief Minister and his entire team goes and stand by the people. I think these things should not be repeated in future. This is a question of the safety and security of a vulnerable community, woman, and that too a scheduled tribe woman. We are deeply disturbed because of this heinous crime which has taken place, and I must say that we would be submitting our report with all the necessary papers, with all the necessary recordings of the statements of the people and the officials before Shri J.P. Nadda ji, our Honorable President of the Bharatiya Janata Party, as soon as possible. At this I end. I will request Madam Sunita Duggal to take this forward, and then thereafter my other colleagues will talk. And at the end, if there are any questions, we would be too happy to answer. Thank you. सभी अच्छा इडोल कर्नाटक के सभी छायाकार मित्रों को हमारा नमस्कार। अभी हमारी कलीग अपराजिता सारंगी जी ने आप लोगों के समक्ष बहुत विस्तार से अपनी बात को रखा कि किस तरह से भारतीय जनता पार्टी के राष्ट्रीय अध्यक्ष आदरणीय श्री जगत प्रकाश नड्डा जी, उन्होंने इस घटना की संजीदगी को देखते हुए 4 मेंबर ऑफ पार्लियामेंट्स और एक हमारी राष्ट्रीय पदाधिकारी
उनके इस डेलीगेशन को यहाँ बेलगावी में जो चिक्कोड़ी जिले के अंदर एक बहुत ही जघन्य अपराध हुआ है, उसकी पूरी घटना का जायजा लेने के लिए और उसके बारे में विस्तार से अपनी रिपोर्ट देने के लिए हमें यहाँ पर भेजा है। वांटमुरी, न्यू वांटमुरी जगह जो गांव बताया गया है, जैसा कि हमारी कलीग ने भी आप लोगों के समक्ष बताया कि वहां पर किस तरह से एक जनजातीय समाज की महिला, उसके साथ जो अपराध हुआ है उससे आज पूरा देश स्तब्ध है। और आप लोग सब जानते हैं कि किस तरह से माननीय प्रधानमंत्री श्री नरेंद्र मोदी जी जो महिलाओं को लेकर और जनजातीय समाज को लेकर कितने संवेदनशील हैं। उनकी नजर में भारतवर्ष के अंदर केवल 4 ही जातियां हैं, एक गरीब की, एक महिला की, एक युवा की और एक किसान की। तो ऐसे समय में जब हम ये देखते हैं कि इस तरह का अपराध केवल और केवल 6 महीने पुरानी जो कर्नाटक की सरकार है। ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್, ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ, ಮುಖಂಡರು ಆದ ಬಸವರಾಜ ಹುಂದ್ರಿ, ಉಜ್ವಲ ಬಡವನಾಚಿ ಇದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.